ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 5 ಏಪ್ರಿಲ್ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್. ಒರಿಜಿನಲ್ ಡೇಟ್ 15 ನವೆಂಬರ್ 2009. ಅವ್ಯಕ್ತ ಮುರಳಿ ಟೈಟಲ್ ಇದೆ, ಸ್ವರಾಜ್ಯ की रिजल्ट चेक करके स्वयं को चेंज करो और अखंड राज्य के ಅಧಿಕಾರಿ ಬನೋ. ಸ್ವರಾಜ್ಯದ ರಿಸಲ್ಟನ್ನು ಚೆಕ್ ಮಾಡಿಕೊಂಡು ಸ್ವಯಂವನ್ನು ಚೇಂಜ್ ಮಾಡಿಕೊಡ್ರಿ. ಅವ್ರ ಅಖಂಡ ರಾಜ್ಯದ ಅಧಿಕಾರಿಗಳಾಗ್ರಿ. ಬಾಬಾ ಹೇಳ್ತಾರೆ, ಬಹಳ ಸೂಕ್ಷ್ಮವಾಗಿರುವಂಥ ದಿವ್ಯ ಒಂದು ತಿಳುವಳಿಕೆಯನ್ನು ಬಾಬಾ ಕೊಡ್ತಾ ಇದ್ದಾರೆ. ಸ್ವರಾಜ್ಯದ ರಿಸಲ್ಟ್ ಚೆಕ್ ಮಾಡಿಕೊಳ್ರಿ ಅಂದರೆ ಸ್ವರಾಜ್ಯದಲ್ಲಿ ರಾಜನ ಮಂತ್ರಿಮಂಡಲ ಹೇಗಿದೆ, ರಾಜ ಪ್ರಿನ್ಸ್ ರಾಜ್ಕುಮಾರ ತನ್ನ ರಾಜಧಾನಿಯ ಪ್ರಿನ್ಸ್ ಆಗಿರುವಂತಹ ಸ್ಥಾನದಲ್ಲಿದ್ದಾನ, ಎಲ್ಲ ಆಡಳಿತ ಸರಿಯಾಗಿ ನಡೀತಾ ಇದೆಯಾ ಅಂತ ಚೆಕಿಂಗ್ ಮಾಡಿಕೊಡ್ರಿ ಹಾಗೂ ಚೇಂಜ್ ಮಾಡಿಕೊಡ್ರಿ. ಅಲ್ಲಿ ಯಾವುದು ಸರಿಯಾಗಿ ನಡೀತಾ ಇಲ್ಲ, ಆ ರಾಜಧಾನಿಯಲ್ಲಿ ಏನು ಕಮ್ಜೋರಿ ಇದೆ ಅದೆಲ್ಲವನ್ನು ಸರಿ ಮಾಡಿಕೊಡ್ರಿ ಮತ್ತು ಅಖಂಡ ರಾಜ್ಯದ ಅಧಿಕಾರಿಗಳಾಗ್ರಿ. ಅಖಂಡ ರಾಜ್ಯದ ಅಧಿಕಾರಿ ಅಂದರೆ ಮನಸ್ಸು ಅನೇಕ ಬಾರಿ ಸಾಕಾರ ಪಾತ್ರದಲ್ಲಿ ಸಿಕ್ಕಿರುವಂತಹ ಪಾತ್ರದ ಒಂದು ಮಾಲೀಕತನ, ಆ ಪಾತ್ರದ ಒಂದು ಏನು ಮನೆ ಇದೆ ಆ ಮನೆಗೆ ಮಾಲೀಕಾಗಿರುವ, ಆಸ್ತಿಗೆ ಮಾಲೀಕಾಗಿರುವ ಅಥವಾ ಕೆಲವು ಜನರಿಗೆ ಮಾಲೀಕಾಗಿರುವ ಅನುಭವವನ್ನು ಅನುಭವ ಮಾಡಿದೆ. ಅಖಂಡ ರಾಜ್ಯದ ಒಂದು ಅಧಿಕಾರಿ ಆಗ್ರಿ ಅಂತಂದರೆ ಮನಸ್ಸು ಕೇವಲ ಯಾವುದು ಪೂರ್ಣಿದೆ ರಾಜ್ಯ ಅದಕ್ಕೆ ಅಧಿಕಾರಿ ಆಗಬೇಕಾಗಿದೆ. ಅಂದರೆ ಆತ್ಮ ರಾಜ, ಆತ್ಮ ಕಂಪ್ಲೀಟ್ ಸಂಪೂರ್ಣ ಇದ್ದಾನೆ, ಅಖಂಡ ಇದ್ದಾನೆ, ಅಲ್ಲಿ ಏನು ಖಂಡಿತ ಅನ್ನೋದು ಇಲ್ಲವೇ ಇಲ್ಲ. ಆತ್ಮ ರಾಜನ ರಾಜಧಾನಿಯೊಳಗ ಮೂಲ ಆತ್ಮ ಸಂಪೂರ್ಣ ಇದೆ. ಯಾವ ಮನಸ್ಸು ಮಾಯೆಗೆ ವಶಭೂತ ಆಗಿರುವಂಥದ್ದಿದೆ ಆ ಮಾಯೆಗೆ ವಶಭೂತ ಆದಂಥ ಮನಸ್ಸಿಗೆ ಈ ತಿಳುವಳಿಕೆಯನ್ನು ಕೊಡ್ರಿ, ಸ್ವರಾಜ್ಯದ ಸ್ಮೃತಿಯನ್ನು ಕೊಡಿಸ್ರಿ. ಬಾಬಾ ನಾಲೆಜ್, ದಿವ್ಯ ಒಂದು ಈ ನಾಲೆಜನ್ನು ಮನಸ್ಸಿನಲ್ಲಿ ತುಂಬಿ ಅದಕ್ಕೆ ತಿಳುವಳಿಕೆ ಕೊಟ್ಟು ಅದಕ್ಕೆ ಗೊತ್ತಾಗಬೇಕಾಗಿದೆ ಸ್ವಯಂ ನಾನು ಅಖಂಡ ರಾಜ್ಯದ ಒಂದು ಅಧಿಕಾರಿ ಇದ್ದೀನಿ ಅಂತ. ಯಾಕೆ ಅಂದರೆ ಇದು ಕೆಲವೊಮ್ಮೆ ರಾವಣನ ರಾಜ್ಯದ ಅಧಿಕಾರಿ ಆಗ್ತದ, ಕೆಲವೊಮ್ಮೆ ಯಾವಾಗ ಇದಕ್ಕೆ ಸತ್ಯ ಬಾಬಾರ ನಾಲೆಜ್ ಗೊತ್ತಾಗಿದೆ ಆವಾಗಿಂದ ಕೆಲವೊಮ್ಮೆ ಅನ್ನಿಸ್ತದ ನಾ ಅಖಂಡ ರಾಜ್ಯದ ಮಾಲೀಕಿದ್ದೀನಿ ಅಂತ, ಕೆಲವೊಮ್ಮೆ ರಾವಣನ ರಾಜ್ಯದ ಮಾಲೀಕ ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಸ್ವರಾಜ್ಯವನ್ನು ಚೆಕ್ ಮಾಡಿಕೊಡ್ರಿ, ಅರ್ಥಾತ್ ಮನಸ್ಸಿನ ಸ್ಥಿತಿಗತಿಯನ್ನು ಚೆಕ್ ಮಾಡಿರಿ, ಬುದ್ಧಿಯ ಒಂದು ಪಾರಸತನವನ್ನು ಚೆಕ್ ಮಾಡಿರಿ. ಬುದ್ಧಿ ಎಷ್ಟು ಪಾರಸಿದೆ, ಎಷ್ಟು ಬುದ್ಧಿಯಲ್ಲಿ ಪತ್ತರತನ ಇದೆ ಅಂದರೆ ಸ್ಥೂಲ ಭಾವ ಇದೆ ಅಥವಾ ಸೂಕ್ಷ್ಮ ನಿರಾಕಾರ ಆಗಿರುವ ಶಕ್ತಿ ಇದೆ ಎನ್ನುವಂಥದ್ದು. ಸಂಸ್ಕಾರಗಳನ್ನು ಚೆಕ್ ಮಾಡಿಕೊಡ್ರಿ, ಇವೆಲ್ಲವುಗಳಿಗೂ ಅಧಿಪತಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಖಂಡ ರಾಜ್ಯದ ಅಧಿಕಾರಿಗಳು ಆಗ್ರಿ. आज दिलाराम बाबा अपने राज दुलारे बच्चों से मिलने आए. ಇವತ್ತು ದಿಲಾರಾಮ್ ಬಾಬಾ ರಾಜ್ ದುಲಾರೆ ಮಕ್ಕಳನ್ನು ನೋಡ್ಲಿಕ್ಕೆ ಬಂದಿದ್ದಾರೆ, ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. दुलारे क्यों है? जानते हो कि आप हर एक बच्चा 3 तख्त के मालिक हो. ನೀವ್ಯಾಕೆ ರಾಜ್ ದುಲಾರೆ ಇದ್ದೀರಿ, ರಾಜ್ಕುಮಾರ್ ಇದ್ದೀರಿ ಮತ್ತು ರಾಜಪ್ರಿಯ ಆತ್ಮ ಇದ್ದೀರಿ ಅಂತಂದರೆ ನೀವು 3 ಸಿಂಹಾಸನಗಳಿಗೆ ಅಧಿಕಾರಿ ಇದ್ದೀರಿ. एक स्वराज्य का तख्त, दूसरा है बाप दादा के दिल का तख्त और तीसरा है भविष्य का तख्त. ಒಂದಾಗಿದೆ ಸ್ವರಾಜ್ಯದ ಸಿಂಹಾಸನ, ಆತ್ಮ ಸ್ವಯಂ ರಾಜ ಇರೋದ್ರಿಂದ ಒಂದು ಸ್ವಯಂನ ರಾಜ್ಯಾಧಿಕಾರಿಯ ಸಿಂಹಾಸನ, ಎರಡನೇದು ಪರಮಾತ್ಮನ ಹೃದಯ ಸಿಂಹಾಸನ, ಮೂರನೇದು ಭವಿಷ್ಯ ಸತ್ಯುಗದ ರಾಜ ಆಗಿರುವ ಸಿಂಹಾಸನ. तीनों तख्त के अधिकारी होना, अपने भविष्य तख्त का भी यहाँ ही अभ्यास कर रहे हो. ತಮ್ಮ ಭವಿಷ್ಯ ಸಿಂಹಾಸನದೊಳಗೆ
ಏನು ರಾಜನಾಗಿ ಅನುಭವ ಮಾಡಬೇಕಾಗಿದೆ, ಅಧಿಕಾರ ನಡೆಸಬೇಕಾಗಿದೆ, ಅದನ್ನ ಇದೇ ಸಂಗಮ ಯುಗದಲ್ಲಿ ಈಗಲೇ ನೀವು ಅದರ ಅಧಿಕಾರದ ಅನುಭವ ಮಾಡ್ತಾ ಇದ್ದೀರಲ್ಲ. भविष्य की तैयारी या पुरुषार्थ अभी कर रहे हो. अब का पुरुषार्थ अनेक जन्म का राज्य भाग्य दिलाने वाला है. अंडरलाइन. ಈ ವರ್ತಮಾನ ಸಮಯದಲ್ಲಿ ತಾವು ಮಾಡಿದ ಪುರುಷಾರ್ಥ ಭವಿಷ್ಯದ ರಾಜ್ಯ ಅಧಿಕಾರ, ರಾಜ್ಯ ಭಾಗ್ಯವನ್ನ ಕೊಡಿಸುವಂಥದ್ದಾಗಿದೆ. इस समय ही अपने राज्य भाग्य के संस्कार धारण कर रहे हो ना. ರಾಜನಾಗಿರುವ ಅಂದರೆ ರಾಜನ ಉಡುಗೆ ಹೇಗಿರ್ತದ, ಅವನ ಒಂದು ನಡವಳಿಕೆ ಹೇಗಿರ್ತದ, ಇದನ್ನು ಈಗ ಅಭ್ಯಾಸ ಮಾಡುವ ಮಾತು ಅಂತ ಸ್ಥೂಲವಾಗಿ ಹೇಳ್ತಿಲ್ಲ ಬಾಬಾ. ರಾಜ ಅಂದರೆ ಸ್ವರಾಜ್ಯಾಧಿಕಾರಿ, ರಾಜ ಅಂದರೆ ಸ್ವಯಂ ನಿರ್ಣಯ ತೆಗೆದುಕೊಳ್ಳುವಂಥವನು, ರಾಜ ಅಂದರೆ ಎಲ್ಲ ಅಧೀನತೆಯಿಂದ ಮುಕ್ತನಾಗಿರುವಂಥವನು, ರಾಜ ಅಂದರೆ ಪ್ರಭಾವ ಮುಕ್ತನಾಗಿರುವಂಥವನು. ಈ ರೀತಿಯ ಸ್ಥಿತಿ ಸಂಗಮ ಯುಗದಲ್ಲಿ ನಿಮ್ದಿದೆಯಾ ಅಂತ ಬಾಬಾ ನೋಡ್ಕೊಡ್ರಿ ಅಂತಾರೆ ಬಾಬಾ. ಯಾಕೆ? ಈ ಸಂಗಮ ಯುಗದ ಈ ಸಮಯದ ಪುರುಷಾರ್ಥವೇ ಭವಿಷ್ಯದಲ್ಲಿ ನಿಮಗೆ ರಾಜ್ಯಾಧಿಕಾರಿಯನ್ನಾಗಿ ಮಾಡುವಂಥದ್ದಾಗಿದೆ. ಇಸ್ ಸಮಯ ಅಪನೆ ರಾಜ್ಯ ಭಾಗ್ಯಕ್ಕೆ ಸಂಸ್ಕಾರ ಧಾರಣ ಕರ್ ರಹೆ ಹೋ. ಆ ರಾಜನಾಗುವ ರಾಜ್ಯ ಅಧಿಕಾರಿಯ ಭಾಗ್ಯವನ್ನ ಹೀಗೆ ಧಾರಣೆ ಮಾಡ್ಕೊಳ್ತಿದ್ದೀರಿ. ಕ್ಯೂಂಕಿ ಅಬ್ಕಾ ಪುರುಷಾರ್ಥ ಭವಿಷ್ಯಕ್ಕೆ ರಾಜ್ಯಕ್ಕೆ अधिकारी बनाता. तो ಚೆಕ್ ಕರೋ ಕಿ ಇಸ್ ಸಮಯ ಅಪನಾ ಪುರುಷಾರ್ಥ ಯಥಾರ್ಥ ಹೇ. ಅಂದಮೇಲೆ ನೀವು ಪುರುಷಾರ್ಥವನ್ನು ಚೆಕ್ ಮಾಡ್ಕೊಡ್ರಿ, ನನ್ನ ಪುರುಷಾರ್ಥ ಯಥಾರ್ಥವಾಗಿದೆಯಾ. जैसे भविष्य में एक राज्य होगा तो अभी चेक करो कि हमारा एक राज्य मन में चलता है. ನಮ್ಮದು ಒಂದು ಏಕತೆಯ ರಾಜ್ಯ ನನ್ನ ಮನಸ್ಸಿನಲ್ಲಿ ನಡೀತಾ ಇದೆಯಾ ಅಂತ ನೀವು ನೋಡ್ಕೊಡ್ರಿ ಅಂತಾರೆ ಬಾಬಾ. ಪುರುಷಾರ್ಥ ಮೇ ಏಕ ರಾಜ್ಯ ಹೇ. ಪುರುಷಾರ್ಥದಲ್ಲಿ ಒಂದು ರಾಜ್ಯ ಇದೆಯಾ? ಪುರುಷಾರ್ಥದಲ್ಲಿ ಒಂದು ರಾಜ್ಯ ಅಂದರೆ ಉದಾಹರಣೆಗಾಗಿ ಪುರುಷಾರ್ಥಿ ಯಾರು? ಹಾಗಾದ್ರೆ ಮೊಟ್ಟ ಮೊದಲು ಪ್ರಶ್ನೆ, ಪುರುಷಾರ್ಥ ಮಾಡೋರು ಯಾರು? ಆತ್ಮನ? ಆತ್ಮ ಪುರುಷಾರ್ಥ ಮಾಡೋದಿಲ್ಲ. ಪುರುಷಾರ್ಥ ಮಾಡೋದು ಮನಸ್ಸು, ಮನಸ್ಸು ಮಾಡುವ ಪುರುಷಾರ್ಥಕ್ಕೆ ಸಾಕ್ಷಿ ಆತ್ಮ. ಮನಸ್ಸು ಮಾಡುವ ಈ ಪುರುಷಾರ್ಥದ ಸಾಕ್ಷಿ ದೃಷ್ಟ ಆತ್ಮ. ಹೀಗಾಗಿ ಈ ಪುರುಷಾರ್ಥಿ ಮನಸ್ಸೇನಿದೆ, ಬಾಬಾ ಹೇಳ್ತಾರೆ ಅದು ಪುರುಷಾರ್ಥದಲ್ಲಿ ಒಂದು ರಾಜ್ಯ ಇದೆಯಾ ಅಂದರೆ, ಒಂದು ರಾಜ್ಯ ಅಂದ್ರೇನು? ನಾನು ಆತ್ಮ ಇದ್ದೀನಿ, ಇದು ಒಂದು ರಾಜ್ಯ. ನಾನು ಅಕ್ಕೋರಿದ್ದೀನಿ, ನಾ ಒಬ್ಬ ಸ್ತ್ರೀ ಇದ್ದೀನಿ, ಅಥವಾ ನಾ ಕುಮಾರಿ ಇದ್ದೀನಿ, ಅಥವಾ ನಾವು ಬಿಕೆ ಇದ್ದೀನಿ ಅಂತಂದ್ರೆ ಇದು ಒಂದು ರಾಜ್ಯ ಅಲ್ಲ. ಅಂದರೆ ಮನಸ್ಸು ತನ್ನನ್ನು ಒಮ್ಮೆ ಬ್ರಹ್ಮಕುಮಾರಿ ಅಂತ ತಿಳ್ಕೋತದ, ಒಮ್ಮೊಮ್ಮೆ ಬಿಕೆ ಅಥವಾ ಯೋಗಿ ಅಂತ ತಿಳ್ಕೋತದ. ಮನಸ್ಸು ತನ್ನನ್ನು ಒಮ್ಮೊಮ್ಮೆ ಕನ್ಯಾ ಅಂತನೋ ಅಥವಾ ಪುರುಷ ಅಂತನೋ ಅಥವಾ ಅಕ್ಕೋರ್ ಅಂತನೋ ನಾವೊಬ್ಬ ಗೃಹಸ್ಥಿ ಅಂತನೋ ಅಂತ ತಿಳ್ಕೊತಾ ಇದೆ. ಅಂದರೆ ಇದಕ್ಕೆ ಅಖಂಡ ರಾಜ್ಯ, ಒಂದು ರಾಜ್ಯ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅಖಂಡ ರಾಜ್ಯ ಅಂದರೆ ಈ ಮನಸ್ಸಿನಲ್ಲಿ ನಾನು ಆತ್ಮನಾಗಿರುವ, ನಾನು ನಿರಾಕಾರ ಆಗಿರುವ ಸತ್ಯವನ್ನು ಬಿಟ್ಟರೆ ಬಾಕಿ ಎಲ್ಲವೂ ನಾನಲ್ಲ ಎನ್ನುವಂತಹ ಅರಿವೇ ಏಕ ರಾಜ್ಯ, ಅಖಂಡ ರಾಜ್ಯ. ಅದಕ್ಕೆ ಬಾಬಾ ಅಂತಾರ, ಪುರುಷಾರ್ಥದಲ್ಲಿ ಒಂದೇ ರಾಜ್ಯ ಇದೆಯಾ ಅಥವಾ ಎರಡು ರಾಜ್ಯ ಇದ್ದಾವೋ? ಯಾ ಮಾಯಾ ರಾಜ್ಯ ಮೇ ವಿಘ್ನ ಡಾಲ್ತೆ ಹೇ. ಮಾಯಾ ನಿನ್ನ ರಾಜ್ಯದಲ್ಲಿ ವಿಘ್ನ ಹಾಕ್ತಾ ಇದೆಯೇ? ಏನಂತ? ನನ್ನನ್ನು ಭಾಳ ವಯಸ್ಸಾಗಿರುವ, ನನ್ನನ್ನು ರೋಗಿಯಾಗಿರುವ, ನನಗೆ ಆರಾಮಿಲ್ರಿ ಅಂತ ಅಂತೀನಂತಂದ್ರೆ ನಾ ಆತ್ಮ ಇದ್ದೀನಿ. ಆತ್ಮನಿಗಂತೂ ಆರಾಮ್ ತಪ್ಪಲ್ಲ. ನನಗೆ ಆರಾಮಿಲ್ಲ ಅಂದರೆ ನಾ ಆತ್ಮನೇ ಆತ್ಮಿಕ ಸ್ಮೃತಿಯಲ್ಲಿದ್ನ ಅಂದ್ರೆ ನನಗೆ ಆರಾಮಿಲ್ಲ ಅಂತನೂ ಶಬ್ದನೂ ಕೂಡ ಮುಖದಿಂದ ಬರೋದಿಲ್ಲ. ನನಗೆ ಆರಾಮಿಲ್ಲ ಅಂದ್ರೆ ಇದ್ರ ಜರೂರ ಅರ್ಥ ನಾನು ನನ್ನ ಒಂದು ಪಾತ್ರ, ಒಬ್ಬ ಮನುಷ್ಯನ ರೂಪದಲ್ಲಿ ನೋಡ್ತಾ ಇದ್ದೀನಿ, ಶರೀರ ಅಂತಲೇ ನೋಡ್ತಿದ್ದೀನಿ, ಬಲೆ ಶಬ್ದ ಶರೀರ ಅನ್ನೋದಿಲ್ಲ. ಇದಕ್ಕೆ ಬಾಬಾ ಅಂತಾರ ಒಂದೇ ರಾಜ್ಯ ಅಂತ ಅನ್ನೋದಿಲ್ಲ, ಇದರಲ್ಲಿ ಮಾಯಾನೂ ಕೂಡ ವಿಘ್ನವನ್ನು ಹಾಕ್ತಿದೆ. ಏಕ ರಾಜ್ಯಕ್ಕೆ ಬಜಾಯ್ ಮಾಯಾ ಕಾ ಪ್ರಭಾವ ತೋ ನಹೀ ಪಡ್ತಾ ಹೇನಾ. ಒಂದು ರಾಜ್ಯದೊಳಗೆ ಮಾಯೆ ಪ್ರಭಾವಂತೂ ಇರೋದಿಲ್ವಲ್ಲ ಅಂತಾರೆ ಬಾಬಾ. ಭವಿಷ್ಯ ಕಿ ವಿಶೇಷತಾ ಹಿ ಏಕ राज्य की, तो अभी का समय अभी का अभ्यास विशेष ಭವಿಷ್ಯ ಮೇ ಚಲ್ತಾ ಹೇ. ಈ ಸಮಯದಲ್ಲಿ ನೀವು ಮಾಡುವ ಪುರುಷಾರ್ಥ ಭವಿಷ್ಯದಲ್ಲಿ, ಭವಿಷ್ಯ ಅಂದರೆ ಸತ್ಯುಗದ ಮಾತಲ್ಲ,
ಭವಿಷ್ಯ ಅಂತಂದ್ರೆ ಇದೇ ಸಂಗಮ ಯುಗದಲ್ಲಿ ಈ ವರ್ತಮಾನ ಈ ಕ್ಷಣ ನೀ ಪುರುಷಾರ್ಥ ಮಾಡಿದಾಗ ಭವಿಷ್ಯ ಅಂದ್ರೆ ನೆಕ್ಸ್ಟ್ ನಿನ್ನ ಸ್ಥಿತಿ ಏನಾಗ್ತದ, ರಾಜಧಾನಿಯ ಮಾಲೀಕ ಆಗ್ತಿ ಅಂತಾರೆ ಬಾಬಾ. ಮನಸ್ಸು ಆತ್ಮ ರಾಜನ ರಾಜಧಾನಿಗೆ ಮಾಲೀಕ ಆಗ್ಬಿಡ್ತದ. ಇಲ್ಲಿ ಯಾರು ಮಾಲೀಕ ಆಗ್ತಾರೋ ಅವರು ಭವಿಷ್ಯದಲ್ಲಿ ಮಾಲೀಕರು ಆಗ್ಲೇಬೇಕು. तो चेक करो कि अभी स्वराज्य है, स्वराज्य में कहाँ माया दखल तो नहीं करती. ಅಂದಮೇಲೆ ಈಗ ಸ್ವರಾಜ್ಯ ಇದೆಯಾ? ಸ್ವರಾಜ್ಯದೊಳಗ ಅಂದ್ರೆ ಮನಸ್ಸಿನಲ್ಲಿ ಕೇವಲ ಇದು ಒಂದೇ ಸತ್ಯದ ಅರಿವು, ನಾನ್ ಆತ್ಮ, ನಾನು ನಿರಾಕಾರ, ನಾನು ಸೂಕ್ಷ್ಮ ಅನ್ನುವಂಥದ್ದು ಒಂದೇ ಇದೆಯಾ? दो राज्य तो नहीं है ना. अगर दो राज्य चलता है तो एक राज्य के संस्कार कब भरेंगे. ಎರಡು ರಾಜ್ಯ ನಡೀತದಂದ್ರ ಒಂದೇ ರಾಜ್ಯದ ಸಂಸ್ಕಾರ ಯಾವಾಗ ತುಂಬ್ಕೋತೀರಿ ನೀವು? ಯಾಕಂದ್ರೆ ಭವಿಷ್ಯದಲ್ಲಿ ಒಂದೇ ರಾಜ್ಯ ಒಂದೇ ಭಾಷೆ ಇರ್ತದ. ಭವಿಷ್ಯದ ಆ ಒಂದು ಸಂಸ್ಕಾರವನ್ನ ಇದೇ ಸಂಗಮ ಯುಗದಲ್ಲಿ ತುಂಬ್ಕೋಬೇಕಾಗಿದೆ. ಅಂದ್ರೆ ಸಂಗಮ ಯುಗದಲ್ಲಿ ಯಾವ ಸಂಸ್ಕಾರವನ್ನ, ನಾನು ಆತ್ಮ ಇದ್ದೀನಿ, ನಾನು ನಿರಾಕಾರ ಇದ್ದೀನಿ ಅನ್ನುವಂತಹ ಸಂಸ್ಕಾರ. ಭವಿಷ್ಯಕ್ಕೆ ವಿಶೇಷತಾ ಹೈ ಏಕ ರಾಜ್ಯ और ಏಕ ಧರ್ಮ. ಯಾಕಂದ್ರೆ ಭವಿಷ್ಯದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಇರ್ತದ. ಧರ್ಮ ಕೌನ್ಸ आपकी ವಿಶೇಷ ಧಾರಣಾ ಕೌನ್ಸಿ, ಸಂಪೂರ್ಣ ಪವಿತ್ರತಾ. ಧಾರಣೆ ಏನಿರ್ತದ? ಸಂಪೂರ್ಣ ಪವಿತ್ರತೆ. ಸಂಪೂರ್ಣ ಪವಿತ್ರತೆಯ ಅರ್ಥ ಏನಾಗಿದೆ? ಬ್ರಹ್ಮಚರ್ಯ ಇಷ್ಟೇ ಅಲ್ಲ. ಸಂಪೂರ್ಣ ಪವಿತ್ರತೆ ಅಂದ್ರೆ ನಾನು ಭಲೇ ಈ ಪಾತ್ರದ ಅಭಿನಯ ಮಾಡ್ತಾ ಇದ್ರು, ಈ ಪಾತ್ರದಲ್ಲಿದ್ರೂ ಕೂಡ ನಾನು ನಿರಾಕಾರ, ಎಕ್ದಮ್ ಪ್ಯೂರ್ ಆತ್ಮ ಇದ್ದೀನಿ. ಹಾಗೆ ಯಾರೆಲ್ಲ ಯಾವುದೇ ಪಾತ್ರವನ್ನು ಅಭಿನಯ ಮಾಡಿದರೂ ಕೂಡ ಅವರು ಕೂಡ ಒಂದು ನಿರಾಕಾರ ಆತ್ಮ ಇದ್ದಾರೆ ಎನ್ನುವ ಸತ್ಯವನ್ನು ಅರಿತು ನಡೆಯೋದು. ಅಂದಮೇಲೆ ಇದಕ್ಕಂತಾರ ಅಖಂಡ ಪವಿತ್ರತಾ. तो चेक करो कि एक धर्म है, बीच में दूसरा धर्म अपवित्रता का दखल तो नहीं देता. ಅನ್ಯ ಧರ್ಮ ಅಂತಂದ್ರೆ ನಾನು ಆತ್ಮ ಆಗಿರುವ ಸತ್ಯವನ್ನ ಅರಿತು ಕೂಡ ಆಗಾಗ ನಮ್ಮ ಮನುಷ್ಯ, ನಾವೊಬ್ಬ ಸ್ತ್ರೀ ಎನ್ನುವಂಥದ್ದು ಬರ್ತದಂದ್ರ ಇದಕ್ಕೆ ಡುವಲ್ ಧರ್ಮ ಅಂತ ಹೇಳಲಾಗ್ತದ. बीच में दूसरा धर्म अपवित्रता का दखल तो नहीं देता. साथ में यह भी चेक करो कि लॉ एंड ऑर्डर एक का है या माया भी बीच बीच में दखल करती है. लॉ एंड ऑर्डರ್ ಇವೆರಡೂ ಒಬ್ಬರದೇ ನಡೀತಾ ಇದೆಯೋ ಅಥವಾ ಮಾಯೇನೂ ಮಧ್ಯದಲ್ಲಿ ಬಂದು ತನ್ನ ಒಂದು ಲಾ ನಡೆಸ್ತದ, ತನ್ನ ಒಂದು ಪ್ರೀತಿಯನ್ನ ಆರ್ಡರನ್ನು ಕೊಡ್ತದ ಅಂತ ನೋಡ್ಕೊಡ್ರಿ. एक का राज्य निर्विघ्न चलता है और बात राज्य में सदा सुख और शांति ನ್ಯಾಚುರಲ್ रहती है. ಇನ್ನೊಂದು ಮಾತೇನು ಅಂತಂದ್ರೆ ಆ ರಾಜ್ಯದಲ್ಲಿ ನಿರಂತರ ಸುಖ ಶಾಂತಿ ಇದೆಯಾ? ಅಂದ್ರೆ ಈ ಮನಸ್ಸು ನಿರಂತರನ ಆತ್ಮ ಇದೀನಿ ಅನ್ನುವಂಥ ಸತ್ಯದಲ್ಲಿ ಸ್ಥಿತ ಆದ್ರ, ಆತ್ಮ ರಾಜಧಾನಿಯಲ್ಲಿ ಇದ್ದಿದ್ರೆ ಅಲ್ಲಿ ಆತ್ಮನ ಮೂಲ ಧರ್ಮ ಪವಿತ್ರತಾ, ಮೂಲ ಧರ್ಮ ಶಾಂತಿ, ಇದು ಅನುಭವ ಆಗೇ ಆಗ್ತದ. ಮತ್ತೆ ಪವಿತ್ರತೆಯ ಶಾಂತಿಯ ಕಮ್ಮಿ ಅದ ಅಂತಂದ್ರ ರಾಜ್ಯ ಏಕತೆಯೊಳಗಿಲ್ಲ ಅಂತ, ಮಾಯೇನೂ ಕೂಡ ಅಲ್ಲಿ ಬಂದು ರಾಜ್ಯವನ್ನ ನಡೆಸ್ತಾ ಇದೆ. तो अभी देखो अपने राज्य में सदा सुख शांति है, कोई दखल तो नहीं करता. ಯಾರೂ ಹಂಗೆ ಬೇರೆಯವ್ರು ಇಂಟರ್ಫಿಯರ್ ಮಾಡೋದಿಲ್ಲಲ್ಲ. ಬೇರೆಯವ್ರು ಬರೋದು ಅಂದರೆ ಮೂಲ ರೂಪದಲ್ಲಿ ಮನಸ್ಸು ನಾನು ಅಂದರೆ ದೇಹ, ಒಬ್ಬ ಕುಮಾರಿ ಅಥವಾ ಒಬ್ಬ ಪುರುಷಾರ್ಥಿ ಅಂತ ತಿಳ್ಕೊಂಡು ಆ ಇಮೇಜನ್ನು ನೋಡ್ತೀರಿ ಅಂತಂದ್ರೆ ಜರೂರ್ ಬಾಬಾ ಹೇಳ್ತಾರೆ ಬೇರೆ ಅನ್ಯ ರಾಜ್ಯ ನಡೀತಾ ಇದೆ. ಸೊ ಅನ್ಯ ರಾಜ್ಯ ನಡೀತದಂದ್ರೆ ಅಲ್ಲಿ ಸುಖ ಶಾಂತಿಯ ಮೂಲ ಅನುಭವ ಆಗಕ್ಕೆ ಸಾಧ್ಯ ಇಲ್ಲ. ರಾವಣನ ರಾಜ್ಯವೂ ಸ್ವಲ್ಪ ನಡೀತಾ ಇರ್ತದಂದ್ರೆ ರಾವಣನ ರಾಜ್ಯದ ಒಂದು ಸಂಪತ್ತು ಅಂತಂದ್ರೆ ದುಃಖ, ಅಶಾಂತಿ, ಗೊಂದಲ ಇವುಗಳು ಬರ್ತಾವ. ಇವು ಅದಾವತ್ತಂದ್ರೆ ಜರೂರ್ ತಿಳ್ಕೊಡ್ರಿ ಸ್ವರಾಜ್ಯದಲ್ಲಿ ಒಬ್ಬ ರಾಜನ ಅಧಿಕಾರ ಇಲ್ಲ, ಮಾಯಾ ರಾವಣನ ರಾಜ್ಯನೂ ಕೂಡ ನಡೀತಾ ಇದೆ. तो स्वराज्य में माया अपना दखल देकर अशांति तो नहीं फैलाती. ಮಾಯಾ ಅಂದ್ರೆ ಏನು? ಮೊಟ್ಟ ಮೊದಲು ನನ್ನನ್ನ ನಿರಾಕಾರ ಆಗಿರುವ ಆತ್ಮನ ಸತ್ಯ ಸ್ವರೂಪ ತಿಳಿದ ಮೇಲೂ ಕೂಡ ಆ ಸತ್ಯ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗದೆ ಪದೇ ಪದೇ ಪಾತ್ರದೊಳಗ, ಈ ರೋಲ್ ಒಳಗ ಅಂದ್ರೆ ಈ ದೇಹ ಆಗಿರುವ, ಮನುಷ್ಯ ಆಗಿರುವ ಅಥವಾ ಒಬ್ಬ ಸ್ತ್ರೀ ಆಗಿರುವ ಭಾನದಲ್ಲಿ ಬರ್ತೀನಿ ಅಂತಂದ್ರೆ ಇದಕ್ಕನೇ ಮಾಯಾ ಅಂತ ಹೇಳಲಾಗ್ತದೆ. ಮಾಯಾ ರಾಜ್ಯನೂ ನಡೀತದೇನು ಅಂದ್ರೆ ನಾ ಸ್ತ್ರೀ ಇದ್ದೀನಿ, ಈ ಮನಸ್ಸು ತಿಳ್ಕೊತದ ನಾ ಸ್ತ್ರೀ ಇದ್ದೀನಿ ಅಂತ.
ಆದರೆ ಈ ಮನಸ್ಸು ತಿಳ್ಕೋಬೇಕಾಗಿದೆ ನಾನು ನಿರಾಕಾರ ಆತ್ಮ ಇದ್ದೀನಿ ಅಂತ. स्वराज्य में कोई सैल्वेशन कोई प्रशंसा का प्रभाव तो माया नहीं डालते हैं. ಸ್ವರಾಜ್ಯದಲ್ಲಿ ಪ್ರಶಂಸೆ ಅಥವಾ ಪ್ರಭಾವ ಮಾಯಾ ತನ್ನ ಒಂದು ಪ್ರಭಾವ ನಿಮ್ಮ ಮೇಲೆ ಹಾಕೋದಿಲ್ವಲ್ಲ. सदा सुख शांति आनंद प्रेम अतिद्रिय सुख कायम रहता है. ಅಂದರೆ ಈ ಮನಸ್ಸು ಸದಾ ಸುಖ ಶಾಂತಿ ಪವಿತ್ರತಾ ಆನಂದದ ಅನುಭವ ಮಾಡ್ತಾ ಇದೆಯೋ, ಅಥವಾ ಆಗಾಗ ಈ ಮನಸ್ಸು ಸ್ವಲ್ಪ ದುಃಖ ಸ್ವಲ್ಪ ಚಿಂತೆ ಹೀಗೂ ಮಾಡ್ತಾ ಇದೆ. ಕ್ಯೂಂಕಿ ಜಾನ್ತೆ ಹೋನಾ ಕಿ ಭವಿಷ್ಯ ರಾಜ್ಯ ಮೇ ಸರ್ವ ಪ್ರಾಪ್ತಿ ಹೇ. ಯಾಕಂದರೆ ನಿಮಗೆ ಗೊತ್ತಿದೆ ಭವಿಷ್ಯ ರಾಜ್ಯದಲ್ಲಿ ಸರ್ವ ಪ್ರಾಪ್ತಿಗಳದವ. ಭವಿಷ್ಯ ರಾಜ್ಯ ಅಂತಂದರೆ ಈ ಶರೀರನೇ ಬಿಟ್ಟವನ್ನ ಸತ್ಯಕ್ಕೆ ಹೋಗ್ತೀವ ಆ ಮಾತಲ್ಲ. ಭವಿಷ್ಯ ಅಂದರೆ ವರ್ತಮಾನದಲ್ಲಿ ಈ ಮನಸ್ಸು ಆತ್ಮ ರಾಜನ ಅಖಂಡ ರಾಜ್ಯದ ಅಧಿಕಾರಿಯಾಗಿಬಿಟ್ರೆ, ಭವಿಷ್ಯ ಅಂತಂದರೆ ಇದರ ನೆಕ್ಸ್ಟ್ ಪ್ರಾರಬ್ಧ ಏನಿದೆ ಅಲ್ಲಿ ಏಕತೆಯ ರಾಜ್ಯ ಇದೆ, ಅಖಂಡತೆ ಇದೆ, ಸಂಪನ್ನತೆ ಇದೆ ಅಂತಾರೆ ಬಾಬಾ. ಸಂಪೂರ್ಣ ಸಮೃದ್ಧಿಯೂ ಇದೆ. तो अभी भी स्वराज्य संपन्न रहता है कि कोई कमी है. ಈಗೂ ಕೂಡ ಸ್ವರಾಜ್ಯದಲ್ಲಿ ಸಂಪನ್ನತೆ ಇರ್ತದೋ ಅಥವಾ ಏನಾದರೂ ಕಮ್ಮಿ ಇದೆಯೋ. क्योंकि अभी के पुरुषार्थ में अगर कमी रह गई तो भविष्य अखंड राज्य के अधिकारी कैसे बनेंगे. ನೀವೇನಾದರೂ ಒಂದು ಸ್ವಲ್ಪ ಉಳ್ಕೊಂಡಿದೆ ಅಂತಂದ್ರೆ, ಅಂದರೆ ಸಂಪೂರ್ಣ ರಾಜನಾಗೋದ್ರಲ್ಲಿ ಸಂಪೂರ್ಣ ಸ್ಥಿತಿಯ ಅನುಭೂತಿ ಮಾಡೋದ್ರಲ್ಲಿ ಕಮ್ಮಿ ಉಳಿದಿದೆ ಅಂತಂದರೆ ನೀವು ನಾಳೆ ಭವಿಷ್ಯದಲ್ಲಿ ರಾಜ್ಯಾಧಿಕಾರಿ ಹೇಗಾಗ್ತೀರಿ. ಸಾರಾ ಆಧಾರ ಅಭಿ ಕೆ ಪುರುಷಾರ್ಥ ಪರ್ ಹೇ. ಭವಿಷ್ಯ ಶ್ರೇಷ್ಠ ಪ್ರಾರಬ್ಧ ಶ್ರೇಷ್ಠ ಸ್ಥಿತಿಗೆ ಆಧಾರ ಈ ಕ್ಷಣದ ಪುರುಷಾರ್ಥವೇ ಮುಖ್ಯ ಅಂತ ಬಾಬಾ. अभी की कोई भी कभी भविष्य के संपूर्ण राज्याधिकारी नहीं बन सकते. ಈಗ ಒಂದು ಸ್ವಲ್ಪ ಕಮ್ಮಿ ಇದೆ, ಏನಾದರೂ ಕೊರತೆ ಇದೆ ಅಂತಂದ್ರೆ ನೀವು ಭವಿಷ್ಯದಲ್ಲಿ ಸಂಪೂರ್ಣ ರಾಜನಾಗಕ್ಕೆ ಸಾಧ್ಯ ಇಲ್ಲ. ಕಮ್ಮಿ ಇದೆ ಅಂದರೆ ಏನರ್ಥ, ಇನ್ನೂ ಈ ಮನಸ್ಸು ಪುರುಷಾರ್ಥಿ ಮನಸ್ಸು ಪೂರ್ಣ ನಂಬಿಲ್ಲ ನಾನು ನಿರಾಕಾರ ಆತ್ಮ ಇದ್ದೀನಿ, ನಾ ಸೂಕ್ಷ್ಮ ಇದ್ದೀನಿ, ಸೂಕ್ಷ್ಮಾತಿ ಸೂಕ್ಷ್ಮ ಇದ್ದೀನಿ, ನಾ ಅಕರ್ತಾ ಇದ್ದೀನಿ, ನಾ ಇಲ್ಲಿ ಏನೂ ಮಾಡೋದಿಲ್ಲ ಅಂತ. ಮತ್ತು ಇದು ಹೀಗೆ ತಿಳ್ಕೊಳ್ತದ, ಇಲ್ಲಿ ನಾನೇನಾದರೂ ಮಾಡಬಲ್ಲೆ, ಇದನ್ನು ಮಾಡ್ತಾ ಇರೋದು ನನ್ನಿಂದ ಆಗ್ತಾ ಇದೆ, ಅಥವಾ ನಾ ಪಾತ್ರ ಇದ್ದೀನಿ, ನಾ ಮನುಷ್ಯ ಇದ್ದೀನಿ, ಮತ್ತು ನಾವು ನಿಮಿತ್ತಿದ್ದೀನಿ ಅಂತ ಅನ್ನಿಸ್ತದತ್ತಂದ್ರೆ ಜರೂರ್ ಬಾಬಾ ಹೇಳ್ತಾರ ಇದು ಕಮ್ಮಿ ಇದೆ. ಏನು ಕಮ್ಮಿ ಇದೆ ಈ ಕಮ್ಮಿಯನ್ನು ಎಂದಿಗೂ ಕೂಡ ನೀವು ಇದು ಸಂಪೂರ್ಣ ರಾಜ್ಯಾಧಿಕಾರಿಯನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಹಳ ಸಮಯದ ಈ ಸ್ವರಾಜ್ಯದ ಅಭ್ಯಾಸ ಭವಿಷ್ಯದ ರಾಜ್ಯಾಧಿಕಾರಿಯನ್ನಾಗಿ ಮಾಡ್ತದೆ. ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಾರೆ, ಈ ಸಮಯದ ಎಷ್ಟೆಷ್ಟು ನೀವು ದೀರ್ಘಕಾಲದ ಸ್ವರಾಜ್ಯಾಧಿಕಾರದ ಅನುಭವ ಮಾಡ್ತೀರೋ ಭವಿಷ್ಯದಲ್ಲಿ ನೀವು ವಿಶಿಷ್ಟ अधिकारिಗಳು ಆಗ್ತೀರಿ. तो यह अपनी चेकिंग सदा रहे, क्योंकि अभी अगर बहुत काल का पुरुषार्थ नहीं होगा तो प्रारब्ध भी कम मिलते हैं. ಬಹಳ ಸಮಯದ ಪುರುಷಾರ್ಥ ಇಲ್ಲ ಅಂದ್ರೆ ಪ್ರಾರಬ್ಧನೂ ಕೂಡ कम ಆಗ್ತಂತಾರೆ ಬಾಬಾ. इसीलिए बाप दादा समय प्रति समय यह अटेंशन खींचवा रहा है कि इसके लिए अभी अपने ಸಂಪೂರ್ಣ बनाओ. ನಾ ಆತ್ಮ ಇರುವುದೇ ಸಂಪೂರ್ಣ ಸಂಪನ್ನ ಇದ್ದೀನಿ. ಯಾರಿಗೆ ಮಾಡ್ಬೇಕು ಹಂಗಾದ್ರೆ ಈ ಪುರುಷಾರ್ಥಿ ಮನಸ್ಸಿಗೆ ಮಾಡಬೇಕಾಗಿದೆ. ಮಾಡೋದು ಅಂದರೆ ನೆನಪು ಕೊಡಿಸೋದು ಏನಂತ, ನಾನು ಇರೋದೇ ಸೂಕ್ಷ್ಮ ನಿರಾಕಾರ ಸತ್ಯ ಅವಿನಾಶಿ ಬದಲಾಗದ ಸ್ಥಿರವಾದ ಆತ್ಮ ಇದ್ದೀನಿ, ಸಂಪೂರ್ಣ ಸಂಪನ್ನನೂ ಇದ್ದೀನಿ ಎನ್ನುವಂತಹ ಸ್ಮೃತಿಯನ್ನು ಈ ಮನಸ್ಸಿಗೆ ಕೊಡಿಸ್ಬೇಕು. ಈ ಮನಸ್ಸು ಯಾವಾಗ ಸಂಪೂರ್ಣ ಸ್ವೀಕಾರ ಮಾಡ್ತದೋ ಆವಾಗ ಮನಸ್ಸಿನ ಏನು ಸ್ಥೂಲ ಆಗಿರುವ ಅಥವಾ ಮನುಷ್ಯ ಆಗಿರುವ ದೇಹ ಆಗಿರುವ ಈ ಎಲ್ಲ ಭ್ರಮೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಆಗಲೇ ನೀವು ಸಂಪೂರ್ಣ ಸಂಪನ್ನ ರಾಜ್ಯದ ಅಧಿಕಾರಿ ಆಗೋದಕ್ಕೆ, ಅಖಂಡ ರಾಜ್ಯದ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇದೆ. अगर अभी बीच बीच में कह देते कि पुरुषार्थ चल रहा है लेकिन पुरुषार्थ के बीच में तो नहीं आता है ना. ಈಗಂತೀರಿ ಪುರುಷಾರ್ಥ ಹೆಂಗೆ ನಡೆದದ ಅಂದ್ರೆ ನಡೆದದ ಆದ್ರ ಅಂತೀರಲ್ಲ, ಈ ಶಬ್ದ ಬರಬಾರ್ದು ಅಂತಾರೆ ಬಾಬಾ. ಯಾಕಂದರೆ ಪಾತ್ರದಿಂದ ಅತ್ಯಂತ ಭಿನ್ನವಾಗಿರುವ ನೀ ಆತ್ಮ ನಿನ್ನ ಭಿನ್ನತೆಯ ಅಥವಾ ನಿನ್ನ ನಿರಾಳತೆಯ ಅಥವಾ ನಿನ್ನ ಒಂದು ಸೂಕ್ಷ್ಮತೆಯ ಸತ್ಯವನ್ನು ಸಂಪೂರ್ಣ ಅನುಭವ ಮಾಡುವಂತ ಹೇಳ್ತಾರೆ ಬಾಬಾ. ಏತೋ ಹೋ ಜಾಯಿಗ, ಏತೋ ಕರ್ ಲೇಂಗೆ, ಹಿಂಗೆ ಮಾಡ್ತೀವಿ, ಇದಾಗ್ತದ ತಗೋ, ನಡೀತದ ತಗೋ ಅಂತಿರತ್ತಂದ್ರೆ ನೀವು ತೀವ್ರ
ಮತ್ತು ಶ್ರೇಷ್ಠ ಪುರುಷಾರ್ಥಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಿದ್ದೀನಲ್ಲ, ಮಾಡೀನಲ್ಲ, ಮೊದ್ಲಿಕ್ಕಿಂತ ಚಲೋ ಮಾಡೀನಿ, ಮೊದ್ಲಿನ ಇಷ್ಟು ಇರ್ದಿದ್ದಿಲ್ಲ ಈಗ ಇಷ್ಟು ಮಾಡೀನಲ್ಲ ಅಂದ್ರೆ ನೀವು ಸಂಪೂರ್ಣ ಪುರುಷಾರ್ಥಿ ಅಲ್ಲಂತಾರೆ ಬಾಬಾ. ಸಂಪೂರ್ಣ ಪುರುಷಾರ್ಥಿ ಅಲ್ಲಂದ್ರ ಯಾವ ಸಮಯದೊಳಗೆ ಯಾವ ಪುರುಷಾರ್ಥವನ್ನು ಮಾಡಿ ಮುಗಿಸ್ಬೇಕು, ನಾಟಕ ನನಗೆ ಅದೇ ಟೈಮಿಗೆ ಆ ಪುರುಷಾರ್ಥಕ್ಕೆ ಸಮಯ ಕೊಟ್ಟಿದೆ. ನಾ ಇವತ್ತಿನ ಪುರುಷಾರ್ಥ ನಾ ಆಮೇಲೆ ಮಾಡ್ತೀನಿ ಅಂತಂದ್ರೆ ಅವಾಗಿನ ಪುರುಷಾರ್ಥ ಆ ಸಮಯಕ್ಕೆ, ಈಗಿನ ಪುರುಷಾರ್ಥ ಈ ಸಮಯಕ್ಕೆ. ಈ ಸಮಯವನ್ನು ನಾ ಮಾಡಲಿಲ್ಲ ಅಂತಂದರೆ ನಾನು ಸಂಪೂರ್ಣತೆ ಅನುಭವ ಮಾಡೋಕ್ಕೆ ಸಾಧ್ಯ ಇಲ್ಲ. ತೋ ಅಖಂಡ ರಾಜ್ಯಕ್ಕೆ ಅಧಿಕಾರಿ ನಹಿ ಬನಾಯಿಗ. ನೀವು ಈ ಕ್ಷಣದ ಈಗಿನ ಪುರುಷಾರ್ಥ ಈಗ ಮಾಡಲಿಲ್ಲ ಅಂದರೆ, ಇತ್ತೀಚೆಗೆ ಮಾಯೆ ಈ ರೀತಿ ತೊಗೊಂಬರ್ತಾ ಇದೆಯಲ್ಲ, ಅಮೃತ ವೇಳ ಹೀಗೆ ಮಾಡಿದರೂ ನಡೀತದ, ಹೇಳಿಲ್ಲ ಅಂದರೂ ನಡೀತದ, ಅಥವಾ ಮುರಳಿ ಕ್ಲಾಸ ನಾವು ಏಕಾಗ್ರತೆಯಿಂದ ಕ್ಲಾಸ್ನಲ್ಲಿ ಕೂಡಲಿಲ್ಲ ಅಂದರೂ ನಡೀತದ ಅಂತ ಹಿಂಗೆ ನಡೀತದ. ಯಾವಾಗ ಹಿಂಗೆ ನಡೀತದ ಅಂತೀವಿ, ಯಾವಾಗ ಪೂರ್ಣ ಶ್ರೇಷ್ಠ ಪುರುಷಾರ್ಥಿ ಪುರುಷಾರ್ಥವನ್ನು ಮಾಡ್ಲಿಕ್ಕಾಗೋದಿಲ್ಲ, ತೋ ಪೂರ್ಣ ಅಧಿಕಾರಿ ಅಖಂಡ ರಾಜ್ಯದ ಅಧಿಕಾರಿ ಆಗ್ಲಿಕ್ಕೆ साध्य अंतर बाबा। बाप दादा सदा के लिए टेंशन दिला रहे हैं। चेक करो कि अगर कोई भी विघ्न आता, तूफान आता तो तूफान तोहफा बन जाता। ಬಾಬಾ ವಿಶೇಷ ಗಮನ ಕೊಡಿಸ್ತಿದ್ದಾರೆ. ನಿಮ್ಗೆ ಏನಾದರೂ ಬಿರುಗಾಳಿ ಬಂದ್ರೆ ಗಾಬರಾಗಬೇಡ್ರಿ. ಬಿರುಗಾಳಿ ಬಂದ್ರೆ ಅದಕ್ಕೆ ಬಹುಮಾನ ಅಂತ ತಿಳ್ಕೊಡ್ರಿ. ಯಾಕೆಂದ್ರೆ ಎಲ್ಲಿವರೆಗೆ ಕಂಫರ್ಟ್ ಝೋನ್ ಅದ. ಕಂಫರ್ಟ್ ಝೋನ್ ಅಂತಂದ್ರೆ ಹಂಗೆ ನನ್ನ ಮೇಲೆ ಜೋರು ಮಾಡೋರಿಲ್ಲ, ಏನಾದರೂ ಒಂದು ಸ್ವಲ್ಪ ಕುಹಕ ಮಾತಾಡೋರಿಲ್ಲ, ಅಥವಾ ಯಾರಾದರೂ ಅಸಹ್ಯ ಮಾಡೋರಿಲ್ಲ ಅಂದ್ರೆ, ಅಥವಾ ಶರೀರದೂ ಕೂಡ ಭಲೆ ಪೇನ್ಲೆಸ್, ಅಷ್ಟೇ ಸ್ವಲ್ಪ ಪೇನ್ ಇದೆ, ಹಂಗೆ ಸಿವಿಯರ್ ಪೇನ್ ಇಲ್ಲ, ಸಂಬಂಧದಲ್ಲಿ ಏನೂ ಕಿರಿಕಿರಿ ಇಲ್ಲ, ಅಥವಾ ಮನೆಯೊಳಗೆ ಏನೂ ಗದ್ದಿಲ್ಲ ಅಂತಂದ್ರೆ ಈ ಮನಸ್ಸು ಎಂದಿಗೂ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಮತ್ತಷ್ಟು ಡ್ರಾಮಾದಲ್ಲಿ ಮುಳುಗ್ತದೆ. ಸಂಗಮ ಯುಗದಲ್ಲಿ ಸಮಸ್ಯೆಗಳು ಬರೋದು, ಸಂಗಮ ಯುಗದಲ್ಲಿ ಏನಾದರೂ ಪೇನ್ ಫೀಲ್ ಆಗ್ತದಂದ್ರೆ ಅದು ಜರೂರ್ ಆತ್ಮನ ಮೂಲ ಸ್ಥಿತಿಯ ಸತ್ಯದ ಅನುಭವ ಮಾಡಿಸ್ಲಿಕ್ಕೆ ಬರೋದು. ಯಾವಾಗ ನಾವು ನಮ್ಮ ಕಂಫರ್ಟ್ ಝೋನ್ ಒಳಗಿದ್ದೀವಿ ಅಂತಂದ್ರೆ ಜರೂರ್ ಈ ಮನಸ್ಸು ಹುಡುಗಾಟಿಕೆ ಒಳಗೆ ಬರ್ತದ. ಇದು ಪೂರ್ಣ ಪುರುಷಾರ್ಥಿ, ಪೂರ್ಣ ತನ್ನ ಮೂಲ ಸ್ಥಿತಿ ಅನುಭವಕ್ಕೆ ಹೋಗಕ್ಕೆ ಇಷ್ಟಪಡೋದಿಲ್ಲ. ಇದಕ್ಕೆ ಎಷ್ಟು ಸಾಧ್ಯ ಅಷ್ಟು ಏನು ಮಾಡ್ಲಿಕ್ಕೆ ಟ್ರೈ ಮಾಡ್ತದ. ತನ್ನ ಕಂಫರ್ಟ್ ಆಗಿರುವ ಮನುಷ್ಯ ಆಗಿರುವ ಆರಾಮ, ಸ್ವಲ್ಪ ತಿರುಗಾಡೋದು, ಉಣ್ಣೋದು, ತನ್ನ ಜೀವನದೊಳಗೆ ಉತ್ತಮ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದು, ಇದರ ಒಂದು ಆಳತಿಯಲ್ಲಿ ಹೋಗಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರ, ಬಿರುಗಾಳಿಗಳು ಬರುವುದೇ ಎದುರು ಸಲುವಾಗ ನಿಮಗೆ ಇದು ನಾಟಕ ಅಂತ ಸ್ಮೃತಿ ಕೊಡ್ಸಾಕ. ಬಿರುಗಾಳಿಗಳು ಬರೋದೇ ನಾವೊಂದು ನಿರಾಕಾರ ಅತಿ ಸೂಕ್ಷ್ಮ ಆತ್ಮ ಇದ್ದೀನಿ ಅಂತ ಸ್ಮೃತಿ ಕೊಡ್ಸಾಕ. ಅದಕ್ಕೆ ಬಿರುಗಾಳಂತ ತಿಳ್ಕೊಬೇಡ್ರಿ, ಸಮಸ್ಯೆ ಅಂತ ತಿಳ್ಕೊಬೇಡ್ರಿ, ಅವುಗಳನ್ನು ಬಹುಮಾನ ಅಂತ ತಿಳ್ಕೊಡ್ರಿ ಅಂತಾರೆ ಬಾಬಾ. ಇದು ಬಹಳ ಗುಹ್ಯ ಆಗಿರುವಂಥ ರಹಸ್ಯ. ಅದಕ್ಕೆ ಎಷ್ಟೋ ಜನ ಬ್ರಹ್ಮಕುಮಾರ್ ಕುಮಾರಿಯರು ತಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪ್ರಭಾವಿತಾಗಿ ಅಥವಾ ಅದಕ್ಕೆ ಅಧೀನ ಆಗಿ ಎಷ್ಟೋ ಜನ ಜ್ಞಾನ ಬಿಟ್ಟಿದ್ದಾರೆ. ಎಷ್ಟೋ ಜನ ಜ್ಞಾನದಲ್ಲಿದ್ದು ಡಿಪ್ರೆಷನ್ ಒಳಗೆ, ಎಷ್ಟೋ ಜನ ತಮ್ಮನ್ನು ಬಹಳ ಕೀಳಾಗಿರುವ ಅಥವಾ ಕಮ್ಜೋರಿಯ ಫೀಲಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಇದೆ. ಬಿರುಗಾಳಿ ನನ್ನನ್ನು ದೇಹವಾಹನದಿಂದ ಮುಕ್ತ ಮಾಡ್ಲಿಕ್ಕೆ ಬಂದಿದ್ದಾವಂತ ಬಹುಮಾನ ರೂಪದಲ್ಲಿ ನೋಡದೆ ನನಗೆ ಯಾಕಿಂತ ಆರಾಮ್ ತಪ್ಪಿತು, ನನಗೆ ಈ ಥರ ಯಾಕೆ ತ್ರಾಸಾಯಿತು, ಹಿಂಗೆ ಯಾಕೆ ವಿಘ್ನಗಳು ಬರ್ತಾ ಇದ್ದಾವ ಅಂತ ಪ್ರಶ್ನೆಯೊಳಗೆ ಹೋಗ್ತೀವತ್ತಂದ್ರೆ ಬಾಬಾ ಹೇಳ್ತಾರ, ಮಾಯಾ ಅದು ಬಹಳ ತೊಂದರೆ ಕೊಡ್ತದ ಅಂತ, ಬಹಳ ದುಃಖಿಯನ್ನಾಗಿ ಮಾಡ್ತದ. अनुभव कराती माया तो अनुभव भी ऐसे अनुभव हो कि हमको यह अनुभव की सीढ़ी आगे बढ़ाती है. ಹಿಂಗೆ ಅನುಭವ ಆಗಬೇಕಲ್ಲ. ಪ್ರತಿಯೊಂದು ಬಿರುಗಾಳಿ, ಪ್ರತಿಯೊಂದು ಕಷ್ಟದ ಕ್ಷಣಗಳು ಬಹುಮಾನದ ಅನುಭವ ಆಗಬೇಕು ಅಂತಾರೆ ಬಾಬಾ. अच्छा, ಇಂದಿನ ಮುರಳಿಯ वरदान, संगठन में सहयोग की शक्ति द्वारा विजयी बनने वाले सर्व के शुभ चिंतक भव. ಸಂಘಟನೆಯಲ್ಲಿ ಸಹಯೋಗದ ಶಕ್ತಿಯ ಮೂಲಕ ವಿಜಯಿಯಾಗುವಂತಹ ಸರ್ವರ ಶುಭ ಚಿಂತಕರು ಆಗಿರಿ. यदि संगठन में हर एक दो के मददगार शुभ चिंतक बनकर रहे तो सहयोग की शक्ति का घेराव बहुत कमाल कर सकता है. ಒಂದು ವೇಳೆ ಈ ಸಂಘಟನೆಯೊಳಗ ಒಬ್ರಿಗೊಬ್ರು ಸಹಯೋಗಿಯಾಗಿ ಶುಭಚಿಂತಕರಾಗಿ ಸಹಯೋಗದ ಶಕ್ತಿಯಿಂದ
ನೀವು ಎಲ್ಲ ಕಡೆಗೂ ಒಂದು ಸಹಯೋಗದ ಶಕ್ತಿ ಅಂತಂದರೆ ಪೂರಾ ಆ ಏರಿಯಾ ಕವರ್ ಮಾಡ್ತಿರತ್ತಂದ್ರೆ ಸ್ಥೂಲ ರೂಪದೊಳಗ ಜರೂರ್ ಬಾಬಾ ಹೇಳ್ತಾರೆ ಒಬ್ರಿಗೊಬ್ರು ಶುಭ ಭಾವನೆಯಿಂದ ಸಹಯೋಗವನ್ನು ಕೊಟ್ಟು ನೀವು ಕೊಟ್ಟು ನಡೆದ್ರಿ ಅಂದರೆ ಮಾಯಾ ಹಿಮ್ಮತ್ ಮಾಡೋದಿಲ್ಲ ನಿಮ್ಮ ಸಮೀಪ ಬರಲಿಕ್ಕೆ ಅಂದ್ರೆ. ಉದಾಹರಣೆಗಾಗಿ ಲೌಕಿಕದಲ್ಲಿ ಪತಿ ಪತ್ನಿ ಒಂದು ವೇಳೆ ಅವರಲ್ಲಿ ಎಲ್ಲ ಒಬ್ರಿಗೊಬ್ರು ಸಹಯೋಗ ಕೊಡುವ ಭಾವನೆ ಇತ್ತು, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡುವಂಥ ಭಾವನೆ ಇತ್ತು, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳುವ ಭಾವನೆ ಇತ್ತು ಅಂತಂದ್ರೆ ಅವರಿಗೆ ಹೊರಗಿನ ಮೂರನೇ ಯಾವ ವ್ಯಕ್ತಿನೂ ಕೂಡ ಅವರಿಬ್ಬರ ಒಂದು ಅನ್ಯೋನ್ಯತೆಯನ್ನು ಸಂಗಾತಿ ಜೀವನವನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಗುಣಗಳು ವಿಶೇಷತೆಗಳು ಆ ಇಬ್ಬರು ಪತಿ ಪತ್ನಿಯೊಳಗಿಲ್ಲ ಅಂದ್ರೆ ಸ್ವತಃ ಅವ್ರ ಮಕ್ಕಳೇ ಅವ್ರ ಜೊತೆಗೆ ಗೇಮ್ ಆಡ್ತಾರ, ಅವ್ರ ಮಕ್ಕಳೇ ಉಲ್ಟಾ ಫಾಯ್ದಾ ತಗೋತಾರೆ. ಹಾಗೇನೆ ನೀವು ಒಂದು ವೇಳೆ ನಿಮ್ಮ ಸಂಘಟನೆಯೊಳಗ ಈ ಈಶ್ವರೀಯ ಸಂಘಟನೆಯೊಳಗ ಪರಸ್ಪರ ಪ್ರೀತಿ ಇದೆ, ಸ್ನೇಹ ಇದೆ, ಪರಸ್ಪರ ಸಹಯೋಗ ಇದೆ, ಶುಭ ಭಾವನಾ ಇದೆ ಅಂತಂದ್ರೆ ಬಾಬಾ ಹೇಳ್ತಾರ ಏನಿದೆ ನೀವು ನಿಮ್ಮ ಒಂದು ಮಧ್ಯದೊಳಗ ಮನಸ್ಸಿನೊಳಗ ಮಾಯಾ ಎಂಟರ್ ಆಗಕ್ಕೆ ಸಾಧ್ಯನೇ ಇಲ್ಲ. तो लेकिन संगठन में सहयोग की शक्ति तब आएगी जब यह दृढ़ संकल्प करेंगे. ಸಂಘಟನೆಯಲ್ಲಿ ಸಹಯೋಗದ ಶಕ್ತಿ ಯಾವಾಗ ಬರ್ತದಂದ್ರೆ ಯಾವಾಗ ನೀವು ಈ ದೃಢ ಸಂಕಲ್ಪವನ್ನು ಮಾಡ್ತೀರಿ. चाहे कितनी भी बातें सहन करना पड़े लेकिन सामना करके दिखाएंगे. ಹಾಂ, ಸಂಘಟನೆಯೊಳಗ ಒಬ್ಬರು ಏನಾದರೂ ಅಂದರು ಅಂದ್ರೆ ಯಾವಾಗ ನೀವು ಈ ಸಂಘಟನೆಯಲ್ಲಿ ಮುಂದುವರಿತೀರಿ, ಈ ಸಂಘಟನೆಗೆ ಸಹಯೋಗ ಕೊಡ್ತೀರತ್ತಂದ್ರೆ ಯಾರೋ ಒಂದು ಏನೋ ಅಂದರು ಅಂದ್ರೆ ನಾಯಕ್ ಇಲ್ಲಿ ಬಂದು ಮಾಡಲಿ, ನಾಯಕ್ ಅನ್ನಿಸ್ಕೊಳ್ಳಿ, ನನಗೇನು ಇವ್ರ ಕಡೆ ಅನ್ನಿಸ್ಕೊಳ್ಳೋ ಜರುರತ್ ಬಿದ್ದದ ಅಂತ ಕಾಲು ಹಿಂದಕ್ಕೆ ಇಟ್ಬಿಡ್ತಾರೆ. ಮುಂದೆ ಯಾರು ಬರೀತಾರ, ಯಾರು ಅದನ್ನು ಹೊಟ್ಟೆಗೆ ಹಾಕೋತಾರೋ, ಯಾರು ಅದನ್ನು ಸ್ವೀಕಾರ ಮಾಡ್ತಾರೋ, ಮರೀತಾರೋ ಅಥವಾ ಶುಭ ಭಾವನೆ ಇಡ್ತಾರೋ, ಕ್ಷಮಾ ಮಾಡ್ತಾರೋ ಅಂಥವರೇ ಈ ಈಶ್ವರ್ಯ ಸಂಘಟನೆಯಲ್ಲಿ ಮುಂದುವರೆದು ಇನ್ನೊಬ್ಬರನ್ನು ಮುಂದುವರಿಸಲಿಕ್ಕೆ ಸಾಧ್ಯವಿದೆ. तो यह दृढ़ संकल्प करेंगे कि चाहे कितनी भी बातें सहन करना पड़े. ಹಾಂ, ಇಲ್ಲಿ ಭಾಳ ಮಾತು ಸಹನ್ ಮಾಡ್ಕೋಬೇಕಾಗ್ತದ. ಈ ಸಂಘಟನೆಯೊಳಗ ನಾನು ಸಂಪನ್ನತೆ ಅನುಭವ ಮತ್ತು ನನ್ನ ಲಿಫ್ಟ್ನ ಒಂದು ಆಶೀರ್ವಾದವನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾರ ನಾನು ಈ ಸಂಘಟನೆಗೆ ಸಹಯೋಗ ಕೊಡಬೇಕು. ಸಹಯೋಗ ಏನು, ನನ್ನ ಹತ್ರ ಒಂದಿಷ್ಟು ದುಡ್ಡದ ಅಥವಾ ನಾನೇ ಹೋಗಿ ಏನು ಕೆಲಸ ಮಾಡಬೇಕು ಅದೆಲ್ಲ ಮಾಡಬೇಕು, ಹೀಗಲ್ಲ. ಈ ಸಂಘಟನೆಯೊಳಗ ಏನು ಯಾರೊಳಗೆ ಕಮ್ಜೋರಿಗಳದವ ಅವನು ಹೊಟ್ಟೆಗೆ ಹಾಕೊಳ್ಳುವಂತಹ, ಈ ಸಂಘಟನೆಯಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗ್ತದ ಸಹನ್ ಮಾಡ್ಕೊಳ್ಳುವಂತಹ, ಅದನ್ನು ಮರೆತು ಬಿಡುವಂತಹ, ಮತ್ತಷ್ಟು ಪ್ರೀತಿಯಿಂದ ಕ್ಷಮಾ ಮಾಡುವಂಥದ್ದು ಯಾವಾಗ ಸಂಕಲ್ಪ ಕೊಡ್ತೀರೋ ಬಾಬಾ ಹೇಳ್ತಾರ ಅವಾಗ ನೋಡ್ರಿ ನೀವು ವಿಜಯಿ ಆಗಿಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್ कोई भी इच्छा अच्छा बनने नहीं देगी. ಯಾವುದೇ ಒಂದು ಇಚ್ಛಾ ಇದೆ ಅಂತಂದರೆ ನಿಮ್ಮನ್ನು ಒಳ್ಳೆಯವರನ್ನಾಗಿ ಆಗಲಿಕ್ಕೆ ಬಿಡೋದಿಲ್ಲ. ಇಸಿಲಿ ಇಚ್ಛಾ ಮಾತ್ರ ಅವಿದ್ಯಾವನೋ, ಅದಕ್ಕಾಗಿ ಇಚ್ಛೆಗಳಿಂದ ಮುಕ್ತ ಅವಿದ್ಯ ಆಗ್ರಿ. ಅಂದರೆ ಇಚ್ಛಾ ಅನ್ನುವ ನಾಲೇಜೇ ನಿಮ್ಮೊಳಗಿರಬಾರ್ದು. ನನಗೆ ಹಿಂಗೆ ಇಷ್ಟ ಅದ, ಹಿಂಗೆ ಸೇರ್ತದ, ಹಿಂಗೆ ನನಗೆ ಭಾಳ ಪಸಂದ, ಊಟದಲ್ಲಿ ಕೆಲವೊಂದಿಷ್ಟು ಪಸಂದ, ಉಡುಗೆಯೊಳಗೆ ಪಸಂದ, ಸ್ಟೈಲ್ ಒಳಗೆ ಒಂದಿಷ್ಟು ಪಸಂದ. ಬಾಬಾ ಅಂತಾರ ಇವೆಲ್ಲ ಏನಿವೆ ಇಚ್ಛೆಗಳು, ಹಿಂಗೆ ಇರಬೇಕು, ಹಿಂಗಿದ್ರೆ ನನಗೆ ಚಲೋ ಅನ್ನಿಸ್ತದ ಅಂತಂದ್ರೆ ನೀವೆಂದಿಗೂ ಒಳ್ಳೆಯವ್ರಾಗಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯವ್ರು ಯಾರಿಗಾಗಬೇಕಾಗೈತಿ, ಒಳ್ಳೆಯವರು ಎದಕ್ಕೆ ಅನಿಸ್ಕೋಬೇಕಾಗೈತಿ? ಬಾಬಾ ಹೇಳ್ತಾರ ಅಚ್ಚ ನಾವು ಚಲೋ ಅಂತ ಯಾರಿಗೆ ಅನಿಸ್ಕೋಬೇಕಾಗಿದೆ ಅಂತಂದ್ರೆ ಇಲ್ಲಿರುವ ವ್ಯಕ್ತಿಗಳಿಗಲ್ಲ, ಪರಮಾತ್ಮನಿಗೆ ಮತ್ತು ಮನಸ್ಸಿಗೆ. ಯಾಕೆ ಅಂತಂದರೆ ಎಲ್ಲಿವರೆಗೆ ಒಳಗಡೆ ಇಚ್ಛಾ ಇದಾವತ್ತಂದ್ರೆ ನಾವು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಅಂತಾರ ಇಂಟ್ರೆಸ್ಟ್ ಇಚ್ಛಾ ಏನದಾವಲ್ಲ ರೋಲ್ ಒಳಗೆ ಇನ್ನೂ ಉತ್ತಮವಾಗಿ ಕಾಣಬೇಕು ಅಥವಾ ಚಲೋ ಅಂತ ಅನಿಸ್ಕೋಬೇಕು, ಏನಾದರೂ ಮಾಡಿ ತೋರಿಸ್ಬೇಕನ್ನುವಂಥ ಇಚ್ಛಾ ಅದಾವತ್ತಂದ್ರೆ ಬಾಬಾ ಹೇಳ್ತಾರ ನೀವೆಂದಿಗೂ ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ. ಡ್ರಾಮಾದಲ್ಲಿ ನಿಮ್ಮ ಒಂದು ಶ್ರೇಯಸ್ಸಿದೆ, ಗೌರವಕ್ಕೆ ಪಾತ್ರ ಆಗೋದಿದೆ ಅಂದರೆ ಅದನ್ನು ಯಾರೂ ತಡೆಯೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಅಂತಾರ ಇಚ್ಛೆ ಏನದಾವಲ್ಲ ಅವುಗಳ ನಾಲೆಜೇ ನಿಮ್ಮೊಳಗಿರಬಾರ್ದು. ಇಚ್ಛಾ ಅಂದ್ರೆ ಏನು ಅನ್ನೋದೇ ಇಂಟ್ರೆಸ್ಟ್ ನಿಮ್ಮೊಳಗಿರಬಾರ್ದು ಅಂತಾರೆ ಬಾಬಾ. ಅವಾಗೇ ನೀವು ಶ್ರೇಷ್ಠ ಮಹಾನ್ ಆಗಕ್ಕೆ ಸಾಧ್ಯ ಇದೆ.
ಅವ್ಯಕ್ತಿಶಾರೆ ಮಹಾನರಾಗೋದಕ್ಕಾಗಿ ಮಧುರತೆ ಮತ್ತು ನಮ್ರತೆ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಹೇಗೆ ಸ್ವೀಟ್ ತಿನ್ಸೋದ್ರಿಂದ ಸ್ವಲ್ಪ ಸಮಯಕ್ಕಾಗಿ ಬಾಯಿ ಸ್ವೀಟ್ ಅನ್ನಿಸ್ತದ, ಓಹೋ ಭಾಳ ಸ್ವೀಟ್ ತಿಂದೆ ನಾನು ಸಾಕು ಅಂತ ಭಾಳ ಸ್ವೀಟ್ ಅನ್ನಿಸ್ತದ, ಬಹಳ ಖುಷಿ ಆಗ್ತದ. ಅದೇ ರೀತಿ ಸ್ವಯಂ ಮೀಠಾ ಬನ್ ಜಾವೋ ಅಂತಂದ್ರ ಆತ್ಮ ಇದೆ ಸದಾ ಮೀಠಾ. ಆತ್ಮನಿಗೆ ಮೀಠಾಗೂ ಜರುರತ್ತಿಲ್ಲ. ಆತ್ಮ ಮೀಠಾ ಇದೆ ಅನ್ನುವಂಥದ್ದು ಈ ಮನಸ್ಸು ಸ್ವೀಕಾರ ಮಾಡಬೇಕು, ನಾ ಭಾಳ ಮಧುರಿದ್ದೀನಿ ಅಂತ. ಅದಕ್ಕೆ ಬಾಬಾ ಅಂತಾರ, ನೀವೂ ಮೀಠಾ ಆಗ್ರಿ ಅಂದ್ರೆ ಮನ್ಸಿಗೆ ಹೇಳ್ತಾರೆ ಬಾಬಾ, ನೀನು ಮಧುರಿದಿ, ನೀ ಮಧುರತೆ ಅನುಭವ ಮಾಡು. ಮಧುರತೆ ಅಂದ್ರೆ ಸಂಪೂರ್ಣ ಪ್ಯೂರಿಟಿ, ಮಧುರತೆ ಅಂದರೆ ಆತ್ಮಿಕ್ अवस्था स्थिति। तो ऐसे मधुर बोल स्वयं को भी खुश करेंगे, दूसरे को भी खुश करेंगे। इसी विधि से सदा सर्व का मुख मीठा करते रहो। सदा मीठी दृष्टि, मीठा बोल, मीठे कर्म हो, मधुर मातु, मधुर दृष्टि, मधुर कर्म इरली अंतर बाबा। ओम शांति। अनुभव ಮಾಡೋಣ, ನಾನು ಈ ಸಂಘಟನೆಯ ಪರಮಾತ್ಮನ ಈಶ್ವರೀಯ ಸಂಘಟನೆಯಲ್ಲಿ ಸಂಪೂರ್ಣ ಸಹಯೋಗಿ, ಶುಭ ಭಾವ ಶುಭ ಕಾಮನಾ ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತಾಗಿ, ನಾನು ಇಲ್ಲಿ ಏನೇ ನಡೆದರೂ ಕೂಡ ನನ್ನ ಸಹಯೋಗವನ್ನು ನೀಡ್ತಾ ಇದ್ದೀನಿ. ನಾನು ಸಹಯೋಗ ನೀಡುವುದು ಎಂದರೆ ಈ ಪರಿವಾರದಲ್ಲಿರುವ ಯಾವುದೇ ವ್ಯಕ್ತಿಯ ಕಮಜೋರಿಯನ್ನು ಸಹನ ಮಾಡಿಕೊಳ್ಳೋದು, ಹೊಟ್ಟೆಯಲ್ಲಿ ಹಾಕಿಕೊಳ್ಳೋದು. ಯಾಕೆ ಅಂದರೆ ಇದು ಪರಮಾತ್ಮನೇ ಆರಿಸಿಕೊಂಡಿರುವಂತಹ ಸಂಘಟನೆಯಾಗಿದೆ. ಸ್ವಯಂ ಭಗವಂತನೇ ನಿರ್ಮಿಸಿರುವ ಸಂಘಟನೆ. ಇಲ್ಲಿರುವ ಪ್ರತಿಯೊಬ್ಬ ಆತ್ಮ ನಿರ್ದೋಷಿದ್ದಾರೆ. ಪ್ರತಿ ಆತ್ಮನಿಗೆ ಸಿಕ್ಕಿರುವ ಪಾತ್ರ ಡ್ರಾಮಾನುಸಾರ ನೊಂದಿದೆ. ಹೀಗಾಗಿ ಇಲ್ಲಿ ಪ್ರಶ್ನೆಯನ್ನು ಮಾಡುವ, ವಿಚಲಿತ ಆಗುವ, ಚಿಂತೆ ಮಾಡುವ ಮಾತೇ ಇಲ್ಲ. ಹೀಗಾಗಿ ಭಗವಂತನ ಸಂಘಟನೆಯೊಳಗ ಸಹಯೋಗ ನೀಡುವ ಬದಲಾಗಿ ಹಿಂಜರಿಯುವ ಮಾತೇ ಇಲ್ಲ. ಯಾಕೆಂದರೆ ನಾನು ಸತ್ಯವನ್ನು ಅರಿತಿದ್ದೇನೆ. ನಾನು ನಿರಾಕಾರಾತ್ಮ. ಈ ಪಾತ್ರದಲ್ಲಿ ಏನೆಲ್ಲ ಇದೆ ಇದು ಡ್ರಾಮಾನುಸಾರ ನೊಂದಿದೆ. ಇದಕ್ಕಾಗಿ ನನಗೆ ಈಗ ಈ ಪ್ರಶ್ನೆ ಇರೋದಿಲ್ಲ, ಇವ್ರು ಯಾಕೆ ಹೀಗಿದ್ದಾರೆ, ಇವ್ರು ಯಾಕೆ ಹೀಗೆ ನಡ್ಕೋತಾರೆ ಅಂತ. ನನಗೀಗ ಅರ್ಥವಾಗಿದೆ, ಇದು ಒಂದು ಮಾಡಲ್ಪಟ್ಟ ನಾಟಕ. ಕೇವಲ ನಾನು ಆತ್ಮ ಸಾಕ್ಷಿ ದೃಷ್ಟ ಆಗಿರುವೆ. ಓಂ ಶಾಂತಿ.